ಸಿದ್ದರಾಮಯ್ಯನವರ ಮುಂದೆ ಬಸನಗೌಡ ದದ್ದಲ್ ಕಣ್ಣೀರು ಹಾಕಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿಬಿಟ್ಟಿದ್ದಾರಂತೆ ದದ್ದಲ್ ಸಾಹೇಬ್ರು. ಶಾನೆ ಬೇಜಾರ ಪಡಿದೆಯಂತೆ ಅವರು. ಸಾರ್ ನನ್ನ ಪಾತ್ರ ಇಲ್ಲ ಸಾರ್, ವಾಲ್ಮೀಕಿ ಬಹುಕೋಟಿ ಕೇಸ್ನಲ್ಲೇ ಕೇಸ್ ಸಂಬಂಧ ಯಾವ ಇಡಿ ಅಧಿಕಾರಿಗಳು ಕೂಡ ನನ್ನ ಬೆನ್ನತ್ತಿಲ್ಲ ಸಾರ್. ಬಿಜೆಪಿ ನಾಯಕರು ಬೇಕು ಅಂತಾನೆ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಾನು ನಾಪತ್ತೆಯಾಗಿಲ್ಲ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ. ಈ ಘಟನೆಯಿಂದ ಕುಟುಂಬದ ಸದಸ್ಯರು ಹೆದರಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಸಿಎಂ ಮುಂದೆ ದದ್ದಲ್ ಒಳೆ ಅಂತ ಹತ್ಬಿಟ್ರಂತೆ. ಮತ್ 3 ದಿನ ಯಾಕೆ ಕಾಣಿಸಿಲ್ಲ? ಅವ್ರ ಪಾತ್ರ ಇಲ್ಲ ಅಂತಂದ್ಮೇಲೆ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಚರ್ಚೆ ಯಾಕೆ ನಡೆಸಲಿಲ್ಲ? ಅವರ ಅಧ್ಯಕ್ಷರಾಗಿರುವ ವಾಲ್ಮೀಕಿ ನಿಗಮ, ಬಡವರಿಗೆ ಅಂತ ಇರುವ ನಿಗಮದಲ್ಲಿ ಹಲವು ಕೂಳುಬಾಕರು ತಿಂದು ತೇಗ್ತಾ ಇದ್ರು ಕೂಡ ಅಧ್ಯಕ್ಷರು ಅಂತ ಕರೆಸ್ಕೊಂಡವರಿಗೆ ವಿಷಯ ಯಾಕೆ ಗೊತ್ತಾಗ್ಲಿಲ್ಲ? ಅಧಿವೇಶನಕ್ಕೆ ಬಸನಗೌಡ ದದ್ದಲ್ ಇವೆಲ್ಲದರ ನಡುವೆ ಹಾಜರಾಗಿದ್ದಾರೆ. ಇಡಿ ದಾಳಿ ಬಳಿಕ ಸೆಷನ್ಗೆ ದದ್ದಲ್ ಹಾಜರಾಗಿದ್ದಾರೆ. ಹೌದು, ಅವ್ರದ್ದೇನು ಪಾತ್ರ ಇಲ್ಲ ಅಂದಮೇಲೆ ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾ ಇದ್ದಂಗೆನೆ ಯಾಕೆ ಎಸ್ಕೇಪ್ ಆಗಿದ್ದು? 3 ದಿನ ಯಾಕೆ ಕಾಣಲಿಲ್ಲ? ನೀವೆಲ್ಲ ಭಾಳ ದೊಡ್ಡವರು ಅಂತ ಕರೆಸ್ಕೊಳ್ಳೋರು. ಇಡಿ ದಾಳಿ ಆಗ್ತಾ ಇದೆ, ನಿಮ್ಮ ಬೆನ್ನು ಹಿಂದೆ ಬಿದ್ದಿಲ್ಲ, ನಿಮ್ಮ ಬೆನ್ನು ಮುಂದೆ ಬಿದ್ದಿಲ್ಲ ಅಂದಮೇಲೆ ನೀವ್ಯಾಕೆ ಎಸ್ಕೇಪ್ ಆಗಿದ್ಯಾಕೆ ಸಾಹೇಬ್ರು? ನಾನು ಊರಿಗೋಗಿದ್ದೆ, ವಾಪಸ್ ಆಗಿದ್ದೀನಿ, ಸೆಷನ್ ಮುಗಿಲಿ, ಅದಾದ್ಮೇಲೆ ಬಂದು ಮಾತಾಡ್ತೀನಿ ಅಂದಿದ್ದಾರೆ ದದ್ದಲ್ ಅವರು. SIT ನೋಟಿಸ್ ಕೊಟ್ಟಿದೆ ಸರ್. ಇಲ್ಲ ಆನ್ ಐತೆ, ಫೋನ್ ಆನ್ ಐತೆ, ಎಲ್ಲ ಆನ್ ಐತೆ, ಎಲ್ಲ ಅದ. ನಾನು ಅಸೆಂಬ್ಲಿಗೆ ಹೋಗ್ತೇನೆ. ಮಂತ್ರಾಲಯಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ. ನನ್ನ ಫೋನ್ ಐತೆ, ಕೈಯಾಗ ಅದ, ಎಲ್ಲ ಅದ. ನಾನು ಎಲ್ಲಿ ತಪ್ಪಿಸಿಟ್ಟಿಲ್ಲ. SIT ನೋಟಿಸ್ ಕೊಟ್ಟಿದೆ ಸರ್. ಇಲ್ಲ ಆನ್ ಐತೆ, ಫೋನ್ ಆನ್ ಐತೆ, ಎಲ್ಲ ಆನ್ ಐತೆ, ಎಲ್ಲ ಅದ. ನಾನು ಅಸೆಂಬ್ಲಿಗೆ ಹೋಗ್ತೇನೆ. ಮಂತ್ರಾಲಯಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ. ನನ್ನ ಫೋನ್ ಐತೆ, ಕೈಯಾಗ ಅದ, ಎಲ್ಲ ಅದ. ನಾನು ಎಲ್ಲಿ ತಪ್ಪಿಸಿಟ್ಟಿಲ್ಲ. SIT ನೋಟಿಸ್ ಕೊಟ್ಟಿದೆ ಸರ್. ಸಿದ್ದರಾಮಯ್ಯನವರ ಮುಂದೆ ಬಸನಗೌಡ ದದ್ದಲ್ ಕಣ್ಣೀರು ಹಾಕಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿಬಿಟ್ಟಿದ್ದಾರಂತೆ ದದ್ದಲ್ ಸಾಹೇಬ್ರು. ಶಾನೆ ಬೇಜಾರ ಪಡಿದೆಯಂತೆ ಅವರು. ಸಾರ್ ನನ್ನ ಪಾತ್ರ ಇಲ್ಲ ಸಾರ್, ವಾಲ್ಮೀಕಿ ಬಹುಕೋಟಿ ಕೇಸ್ನಲ್ಲೇ ಕೇಸ್ ಸಂಬಂಧ ಯಾವ ಇಡಿ ಅಧಿಕಾರಿಗಳು ಕೂಡ ನನ್ನ ಬೆನ್ನತ್ತಿಲ್ಲ ಸಾರ್. ಬಿಜೆಪಿ ನಾಯಕರು ಬೇಕು ಅಂತಾನೆ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಾನು ನಾಪತ್ತೆಯಾಗಿಲ್ಲ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ. ಈ ಘಟನೆಯಿಂದ ಕುಟುಂಬದ ಸದಸ್ಯರು ಹೆದರಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಸಿಎಂ ಮುಂದೆ ದದ್ದಲ್ ಒಳೆ ಅಂತ ಹತ್ಬಿಟ್ರಂತೆ. ಮತ್ 3 ದಿನ ಯಾಕೆ ಕಾಣಿಸಿಲ್ಲ? ಅವ್ರ ಪಾತ್ರ ಇಲ್ಲ ಅಂತಂದ್ಮೇಲೆ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಚರ್ಚೆ ಯಾಕೆ ನಡೆಸಲಿಲ್ಲ? ಅವರ ಅಧ್ಯಕ್ಷರಾಗಿರುವ ವಾಲ್ಮೀಕಿ ನಿಗಮ, ಬಡವರಿಗೆ ಅಂತ ಇರುವ ನಿಗಮದಲ್ಲಿ ಹಲವು ಕೂಳುಬಾಕರು ತಿಂದು ತೇಗ್ತಾ ಇದ್ರು ಕೂಡ ಅಧ್ಯಕ್ಷರು ಅಂತ ಕರೆಸ್ಕೊಂಡವರಿಗೆ ವಿಷಯ ಯಾಕೆ ಗೊತ್ತಾಗ್ಲಿಲ್ಲ? ಅಧಿವೇಶನಕ್ಕೆ ಬಸನಗೌಡ ದದ್ದಲ್ ಇವೆಲ್ಲದರ ನಡುವೆ ಹಾಜರಾಗಿದ್ದಾರೆ. ಇಡಿ ದಾಳಿ ಬಳಿಕ ಸೆಷನ್ಗೆ ದದ್ದಲ್ ಹಾಜರಾಗಿದ್ದಾರೆ. ಹೌದು, ಅವ್ರದ್ದೇನು ಪಾತ್ರ ಇಲ್ಲ ಅಂದಮೇಲೆ ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾ ಇದ್ದಂಗೆನೆ ಯಾಕೆ ಎಸ್ಕೇಪ್ ಆಗಿದ್ದು? 3 ದಿನ ಯಾಕೆ ಕಾಣಲಿಲ್ಲ? ನೀವೆಲ್ಲ ಭಾಳ ದೊಡ್ಡವರು ಅಂತ ಕರೆಸ್ಕೊಳ್ಳೋರು. ಇಡಿ ದಾಳಿ ಆಗ್ತಾ ಇದೆ, ನಿಮ್ಮ ಬೆನ್ನು ಹಿಂದೆ ಬಿದ್ದಿಲ್ಲ, ನಿಮ್ಮ ಬೆನ್ನು ಮುಂದೆ ಬಿದ್ದಿಲ್ಲ ಅಂದಮೇಲೆ ನೀವ್ಯಾಕೆ ಎಸ್ಕೇಪ್ ಆಗಿದ್ಯಾಕೆ ಸಾಹೇಬ್ರು? ನಾನು ಊರಿಗೋಗಿದ್ದೆ, ವಾಪಸ್ ಆಗಿದ್ದೀನಿ, ಸೆಷನ್ ಮುಗಿಲಿ, ಅದಾದ್ಮೇಲೆ ಬಂದು ಮಾತಾಡ್ತೀನಿ ಅಂದಿದ್ದಾರೆ ದದ್ದಲ್ ಅವರು.
ಐತೆ, ಫೋನ್ ಆನ್ ಐತೆ, ಎಲ್ಲ SIT ನೋಟಿಸ್ ಕೊಟ್ಟಿದೆ ಸರ್. ಇಲ್ಲ ಆನ್ ಐತೆ, ಫೋನ್ ಆನ್ ಐತೆ, ಎಲ್ಲ ಆನ್ ಐತೆ, ಎಲ್ಲ ಅದ. ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೆ. ಕೆಲಸ ನಾ ಮಾಡ್ತಾ ಇದ್ದೆ. ಮಂತ್ರಾಲಯಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋಂತ ಸುದ್ದಿ ಓಡಾಡ್ತಾ ನನ್ನ ಫೋನ್ ಐತೆ, ಕೈಯಾಗ ಅದ, ಎಲ್ಲ ಅದ. ನಾನು ಎಲ್ಲಿ ತಪ್ಪಿಸಿಟ್ಟಿಲ್ಲ. SIT ನೋಟಿಸ್ ಕೊಟ್ಟಿದೆ ಸರ್. ಇಲ್ಲ ಆನ್ ಐತೆ, ಫೋನ್ ಆನ್ ಐತೆ, ಎಲ್ಲ ಆನ್ ಐತೆ, ಎಲ್ಲ ಅದ. ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೆ. ಕೆಲಸ ನಾ ಮಾಡ್ತಾ ಇದ್ದೆ. ಮಂತ್ರಾಲಯಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋಂತ ಸುದ್ದಿ ಓಡಾಡ್ತಾ ನನ್ನ ಫೋನ್ ಐತೆ, ಕೈಯಾಗ ಅದ, ಎಲ್ಲ ಅದ. ನಾನು ಎಲ್ಲಿ ತಪ್ಪಿಸಿಟ್ಟಿಲ್ಲ. SIT ನೋಟಿಸ್ ಕೊಟ್ಟಿದೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.